ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಕೌಂಟಿಂಗ್ ಸಾಲ್ಟ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕೇವಲ 5 ಸ್ಟೆಪ್ ಅನ್ನ ಯೂಸ್ ಮಾಡಿಕೊಂಡು ನಾವು ಸಾಲ್ವ್ ಮಾಡ್ತೀವಿ ಈ ಒಂದು ಪ್ರಾಬ್ಲಮ್ ಅನ್ನ. ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಇವಾಗ ಮೊದಲನೇ ಸ್ಟೆಪ್ ಏನು ಅಂತ ಅಂದ್ರೆ, ಕೊಟ್ಟಿರುವಂತಹ ಎಲ್ಲಾ ಎಲಿಮೆಂಟ್ಸ್ ಗಳನ್ನು ಒಂದು ಅರೇಯನ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಇನ್ಸರ್ಟ್ ಮಾಡಬೇಕು. ಈಗ ಅರೇಯನ್ನ ನಾನು ಕ್ರಿಯೇಟ್ ಮಾಡ್ತೀನಿ. ಯಾವ ರೀತಿ ಇನ್ಸರ್ಟ್ ಮಾಡಬೇಕು ಅಂತಂದ್ರೆ, ಅವರು ಯಾವ ಆರ್ಡರ್ ಅಲ್ಲಿ ಎಲಿಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ ಅದೇ ಆರ್ಡರ್ ಅಲ್ಲಿ ನಾವು ಇನ್ಸರ್ಟ್ ಮಾಡ್ಬೇಕಂದ್ರೆ ಸೇಮ್ ಬರಿತಾ ಹೋಗಿ 2 5 3 0 2 3 0 3. ಸೊ ಇವಾಗ ಏನ್ ಮಾಡಿದ್ವಿ, ಒಂದು ಅರೆಗೆ ನಾವು ಕೊಟ್ಟಿದ್ದಂತ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಗಳನ್ನ ಇನ್ಸರ್ಟ್ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡಬೇಕು, ಆ ಅರೆಗೆ ಒಂದು ನೇಮ್ ಅನ್ನ ಕೊಡ್ಬೇಕಲ್ವಾ. ಯಾವ್ದಾದ್ರು ವೇರಿಯೇಬಲ್ ಅನ್ನ ಯೂಸ್ ಮಾಡಿ. ನಾನು ಎಕ್ಸ್ ಅಂತ ಯೂಸ್ ಮಾಡ್ತಾ ಇದ್ದೀನಿ, ನೀವು ಯಾವ್ದಾದ್ರು ಒಂದು ವೇರಿಯೇಬಲ್ ಅನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಇಂಡೆಕ್ಸಿಂಗ್ ಅನ್ನ ಶುರು ಮಾಡಬೇಕು. ಸೊ 0 ಇಂದ ಶುರು ಮಾಡಬೇಕು. 0 1 2 3 4 5 6 7. ಸೊ ಇವಾಗ ಇಂಡೆಕ್ಸಿಂಗ್ ಕೂಡ ಆಗಿದೆ, ಅರೆ ಅನ್ನ ಕ್ರಿಯೇಟ್ ಮಾಡಿ ಕೂಡ ಆಗಿದೆ. ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಅಂದ್ರೆ, ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎನ್ ಅನ್ನ ಹುಡುಕ್ಬೇಕು. ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ ಈಗ ಕೊಟ್ಟಿರುವಂತ ಕ್ವಶನ್ ಅಲ್ಲಿ? 2 4 6 8. ಸೊ 0 to 7 ಅಂತ ಅಂದ್ರೆ ಟೋಟಲ್ 8 ನಂಬರ್ ಆಫ್ ಎಲಿಮೆಂಟ್ಸ್. ನೆಕ್ಸ್ಟ್ ಕೀ ವ್ಯಾಲ್ಯೂ ಅನ್ನ ಕಂಡುಹಿಡಿಬೇಕು. ಸೊ ಕೀ ವ್ಯಾಲ್ಯೂ ಅಂತ ಅಂದ್ರೆ ಏನು? ಕೀ ವ್ಯಾಲ್ಯೂ ಅಂತ ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಗಳಲ್ಲಿ ಬಿಗ್ಗರ್ ವ್ಯಾಲ್ಯೂ ಯಾವುದು? ಸೊ ಬಿಗ್ಗರ್ ವ್ಯಾಲ್ಯೂ ಅಮೌಂಟ್ 2 0 3 ಮತ್ತೆ 5 ಯಾವುದು? 5. ಸೊ ದ ಕೀ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 5. ಸೊ 5 ಅಂತ ಅಂದ್ರೆ ನಮಗೆ ಒಂದು ರೇಂಜ್ ಅನ್ನ ಸ್ಪೆಸಿಫೈ ಮಾಡ್ತಾ ಇದೆ. ಸೊ 0 ಇಂದ ಶುರು ಆಗ್ಬಿಟ್ಟು ನಮಗೆ 5 ವರೆಗೂ ಇರುವಂತಹ ಎಲಿಮೆಂಟ್ಸ್ ಗಳನ್ನ ಕೊಟ್ಟಿರುವಂತಹ ಕ್ವಶನ್ ನಲ್ಲಿ ಇವೆ ಅಂತ ಅರ್ಥ. ಅಂದ್ರೆ 0 ಇಂದ 5 ವರೆಗೂ ಇರುವಂತಹ ಎಲಿಮೆಂಟ್ಸ್ ಅನ್ನ ಕ್ವಶನ್ ನಲ್ಲಿ ಕೊಟ್ಟಿದ್ದಾರೆ ಅಂತ ಅರ್ಥ, ಅಷ್ಟೇ, ಸಿಂಪಲ್. ಸೊ ಇವಾಗ ಕೀ ಕೂಡ ಸಿಕ್ಕಾಯ್ತು, ಯಾವುದು? 5. ಈಗ ಕೀ ವ್ಯಾಲ್ಯೂ ಸಿಗೋವರೆಗೂ ನಾನು ಒಂದು ಹೊಸ ಅರೆಯನ್ನ ಕ್ರಿಯೇಟ್ ಮಾಡಬೇಕು ಸ್ಟೆಪ್ ನಂಬರ್ 2 ಅಲ್ಲಿ. ಸೊ ಈ ಸ್ಟೆಪ್ ನಂಬರ್ 2 ಅಲ್ಲಿ ಫ್ರೀಕ್ವೆನ್ಸಿ ಕೌಂಟ್ ಆಫ್ ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಅನ್ನ ಬರಿತಾ ಹೋಗ್ತೀವಿ. ನಾನು ಆಗ್ಲೇ ಹೇಳ್ದಂಗೆ ಒಂದು ಅರೆಯನ್ನ ಕ್ರಿಯೇಟ್ ಮಾಡಬೇಕು ವಿತ್ ದ ಕೀ ವ್ಯಾಲ್ಯೂ ಆಫ್ 5. ಅಂದ್ರೆ 5 ಸಿಗೋವರೆಗೂ ಕೂಡ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. 0 ಇಂದ ಶುರು ಮಾಡಿ. 0 1 2 3 4 ಮತ್ತೆ 5. 0 ಇಂದ 5 ವರೆಗೂ ಮ್ಯಾಕ್ಸಿಮಮ್ ಎಲಿಮೆಂಟ್ 5 ಅಲ್ವಾ. ಸೊ ಕೀ ಸಿಗೋವರೆಗೂ ಕೂಡ ನಾವು ಒಂದು ಅರೆಯನ್ನ ಕನ್ಸ್ಟ್ರಕ್ಟ್ ಮಾಡಿದ್ವಿ 0 ಇಂದ 5 ವರೆಗೂ. ಇವಾಗ ಸ್ಟೆಪ್ ನಂಬರ್ 2 ಅಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ, ಇನಿಷಿಯಲ್ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಬರಿತೀವಿ. ಇನಿಷಿಯಲ್ ಫ್ರೀಕ್ವೆನ್ಸಿ ಕೌಂಟ್. ಸೊ ಇನಿಷಿಯಲ್ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಬರಿಬೇಕಾದ್ರೆ ನಾವಿನ್ನೂ ಆಪರೇಷನ್ಸ್ ಅನ್ನ ಅಪ್ಲೈ ಮಾಡೇ ಇಲ್ಲ ಕೌಂಟಿಂಗ್ ಸಾರ್ಟ್. ಸೊ ಕೌಂಟಿಂಗ್ ಸಾರ್ಟ್ ಅನ್ನ ಅಪ್ಲೈ ಮಾಡಿಲ್ಲ ಅಂತಂದ್ರೆ ಎಲ್ಲಾದ್ರದ್ದು ಕೂಡ ಫ್ರೀಕ್ವೆನ್ಸಿ ಕೌಂಟ್ ಏನಾಗಿರುತ್ತೆ? 0 ಆಗಿರುತ್ತೆ. ಈ ಕೌಂಟಿಂಗ್ ಸಾಲ್ಟ್ ಎಲ್ಲಾ ಸಾರ್ಟಿಂಗ್ ಅಲ್ಗೋರಿದಮ್ಸ್ ಗಿಂತ ಸ್ವಲ್ಪ ಡಿಫ್ರೆಂಟ್. ಯಾಕಂತಂದ್ರೆ ಈ ಕೌಂಟಿಂಗ್ ಸಾರ್ಟ್ ಅಲ್ಲಿ ನಾವು ಎಲಿಮೆಂಟ್ಸ್ ಗಳನ್ನ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡೋದಕ್ಕೆ ಅಂದ್ರೆ ಅರೇಂಜ್ ಮಾಡೋದಕ್ಕೆ ಟ್ರೈ ಮಾಡಲ್ಲ. ಕೇವಲ ಪ್ರತಿಯೊಂದು ಎಲಿಮೆಂಟ್ಸ್ ಏನು ಕೊಟ್ಟಿದ್ದಾರೆ ಅವುಗಳ ಪೊಸಿಷನ್ ಅನ್ನ ಸ್ಪೆಸಿಫೈ ಮಾಡೋದಕ್ಕೆ ನೋಡ್ತೀವಿ. ಸೊ ಪೊಸಿಷನ್ ಕಂಡುಹಿಡಿಯೋದಕ್ಕೋಸ್ಕರ ನಾವು ಈ ಕೌಂಟಿಂಗ್ ಸಾರ್ಟ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ ಇವಾಗ. ಸೊ ಸೆಕೆಂಡ್ ಸ್ಟೆಪ್ ಕೂಡ ಆಯ್ತು. ಮೂರನೇ ಸ್ಟೆಪ್. ಸೊ ಈ ಸ್ಟೆಪ್ ನಂಬರ್ 3 ಅಲ್ಲಿ ಏನ್ ಮಾಡ್ತೀವಿ, ಅಪ್ಡೇಟೆಡ್ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಬರಿತೀವಿ. ಸೆಕೆಂಡ್ ಸ್ಟೆಪ್ ಅಲ್ಲಿ ಇನಿಷಿಯಲ್ ಫ್ರೀಕ್ವೆನ್ಸಿ ಕೌಂಟ್. ಸೊ ಥರ್ಡ್ ಸ್ಟೆಪ್ ಅಲ್ಲಿ ಅಪ್ಡೇಟೆಡ್ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಬರಿಬೇಕು. ಸೊ ಫ್ರೀಕ್ವೆನ್ಸಿ ಕೌಂಟ್ ಅಂತ ಅಂದ್ರೇನು? ಪ್ರತಿ ಒಂದು ಎಲಿಮೆಂಟ್ ಕೂಡ ಎಷ್ಟು ಸಲ ರಿಪೀಟ್ ಆಗಿದೆ ಕ್ವಶನ್ ಅಲ್ಲಿ ಅಂತ ಅರ್ಥ. ಸೊ ಸೇಮ್ 0 to 5 ವರೆಗೂ ಒಂದು ಅರೇನ ಕ್ರಿಯೇಟ್ ಮಾಡಿ. 0 1 2 3 4 ಮತ್ತೆ 5. ಸೊ ಇವಾಗ ಪ್ರತಿಯೊಂದು ಎಲಿಮೆಂಟ್ 0 ಇದೆಯಾ ಕ್ವಶನ್ ಅಲ್ಲಿ? ಎಸ್ ಇದೆ. ಎಷ್ಟು ಸಲ ರಿಪೀಟ್ ಆಗಿದೆ? ಅದು 2 ಸಲ ರಿಪೀಟ್ ಆಗಿದೆ. ಸೊ ಫ್ರೀಕ್ವೆನ್ಸಿ ಕೌಂಟ್ ಆಫ್ 0 is 2. ನೆಕ್ಸ್ಟ್ 1 ಇದೆಯಾ ಇಲ್ಲಿ? ಇಲ್ಲ. ಸೊ ಅದರ ಫ್ರೀಕ್ವೆನ್ಸಿ ಕೌಂಟ್ 0 ನೇ. 2 ಇದೆಯಾ? ಎಸ್ 2 ಇದೆ. ಎಸ್ ಅಲ್ಲಿ ಇದೆ, 2 ಸಲ ಇದೆ. ಸೊ ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಬಿ 2. 3 ಇದೆಯಾ? ಎಸ್ ಇದೆ. ಎಸ್ ಅಲ್ಲಿ 1 2 3 3 ಸಲ ಇದೆ. ಸೊ ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಬಿ 3. 4 ಇದೆಯಾ ಇಲ್ಲಿ? ಇಲ್ಲ. ಸೊ ಫ್ರೀಕ್ವೆನ್ಸಿ ಕೌಂಟ್ ಇಸ್ 0. 5 ಇದೆಯಾ? ಎಸ್. ಎಸ್ ಅಲ್ಲಿ ಇದೆ, 1 ಸಲ ಇದೆ. ನೆಕ್ಸ್ಟ್ ಸ್ಟೆಪ್ ನಂಬರ್ 4. ಸೊ ಸ್ಟೆಪ್ ನಂಬರ್ 4 ಅಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ, ಸೈಜ್ ಆಫ್ ಅರೇ ಅನ್ನ ಕಂಡುಹಿಡಿತಾ ಹೋಗ್ತೀವಿ. ಸೈಜ್ ಆಫ್ ಅರೇ. ಸೊ ಯಾವ ಅರೇ ಅಂತ ಅಂದ್ರೆ, ನಾವು ಸ್ಟೆಪ್ ನಂಬರ್ 5 ಅಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ, ಕೊಟ್ಟಿರುವಂತಹ ಎಲಿಮೆಂಟ್ಸ್ ಗಳ ಪೊಸಿಷನ್ ಅನ್ನ ತೋರಿಸ್ಬೇಕು. ನಾನು ಹೇಳಿದೆ ಟೋಟಲ್ 5 ಸ್ಟೆಪ್ ಈ ಒಂದು ಪ್ರಾಬ್ಲಮ್ ಅಲ್ಲಿ ಯೂಸ್ ಮಾಡೋದು ಅಂತ. ಸೊ 5th ಸ್ಟೆಪ್ ಅಲ್ಲಿ ನಾವು ಪೊಸಿಷನ್ ಅನ್ನ ತೋರಿಸಬೇಕು. ಹಾಗಾಗಿ ಈ ಎಲಿಮೆಂಟ್ಸ್ ಗಳ ಪೊಸಿಷನ್ ಅನ್ನ ತೋರಿಸೋದಕ್ಕೆ ಎಷ್ಟು ಸೈಜಿನ ಅರೇ ಬೇಕು ಅಂತ ಕಂಡುಹಿಡಿಯೋದಕ್ಕೋಸ್ಕರ ಈ ಸ್ಟೆಪ್ 4 ಅನ್ನ ನಾವು ಮಾಡ್ತೀವಿ. ಈ ಸ್ಟೆಪ್ 4 ಅಲ್ಲೂ ಕೂಡ ಸೇಮ್ ಕೌಂಟ್ ಅನ್ನೇ ನಾವು ಫ್ರೀಕ್ವೆನ್ಸಿ ಕೌಂಟ್ ಅನ್ನೇ ಯೂಸ್ ಮಾಡ್ತೀವಿ. 0 to 5 0 1
2 3 4 ಮತ್ತೆ 5. ಸೊ ಇವಾಗ ಇಲ್ಲಿ ಯಾವ ರೀತಿ ಫಿಲ್ ಮಾಡಬೇಕು ಅಂತಂದ್ರೆ ಅರೇನ ಮೊದಲನೇ ಫ್ರೀಕ್ವೆನ್ಸಿ ಕೌಂಟ್ ಅದೇ ರೀತಿ ಬರ್ಕೋಬೇಕು. ಸೊ ಮೊದಲನೇ ಎಲಿಮೆಂಟ್ ಯಾವುದು 0. ಸೊ 0 ಫ್ರೀಕ್ವೆನ್ಸಿ ಕೌಂಟ್ ಏನು 2, ಅದೇ ರೀತಿ ಬರ್ಕೊಂಡೆ. ನೆಕ್ಸ್ಟ್ ಆ್ಯಡ್ ಮಾಡ್ತಾ ಹೋಗಿ. 2 ಪ್ಲಸ್ 0 ವಿಲ್ ಬಿ 2, 2 ಪ್ಲಸ್ 2 ವಿಲ್ ಬಿ 4, 4 ಪ್ಲಸ್ 3 ವಿಲ್ ಬಿ 7, 7 ಪ್ಲಸ್ 0 ವಿಲ್ ಬಿ 7, 7 ಪ್ಲಸ್ 1 ವಿಲ್ ಬಿ 8. ಸೊ ಯಾವ ರೀತಿ ಮಾಡೋದು? ಮೊದಲನೇದಕ್ಕೆ ಅದೇ ಫ್ರೀಕ್ವೆನ್ಸಿ ಕೌಂಟು, ನೆಕ್ಸ್ಟ್ ಆ್ಯಡ್ ಮಾಡ್ತಾ 2 ಪ್ಲಸ್ 0 ವಿಲ್ ಬಿ 2, 2 plus 2 will be 4, 4 plus 3 will be 7, 7 plus 0 will be 7, 7 plus 1 will be 8. ಈ ರೀತಿ ನೋಡಿ. ಇವಾಗ ಇಲ್ಲಿ 8 ಬಂದಿದೆ. ಮ್ಯಾಕ್ಸಿಮಮ್ ಸೈಜ್ ಆಫ್ ಅರೇ ಎಷ್ಟ್ರದ್ದು? 8 ರಿಂದ ಕ್ರಿಯೇಟ್ ಮಾಡಬೇಕು. ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಕೂಡ 8. ಸೊ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಮತ್ತೆ ಸೈಜ್ ಆಫ್ ದಿ ಅರೇ ಈಕ್ವಲ್ ಬಂದ್ರೆ ನಮ್ಮ ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ ಅರ್ಥ. ಸಿಂಪಲ್. ಏನು? ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಕೂಡ 8, ನನ್ನ ಮ್ಯಾಕ್ಸಿಮಮ್ ಸೈಜ್ ಆಫ್ ದ ಅರೇ ನಾನು ಕನ್ಸ್ಟ್ರಕ್ಟ್ ಮಾಡಬೇಕಾಗಿರೋದು ಅದು ಕೂಡ 8. ಸೊ ಕರೆಕ್ಟ್ ಇದೆ ಅಂತ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಉಳ್ಕೊಂಡಿದೆ, ಸ್ಟೆಪ್ ನಂಬರ್ 5. ಸೊ ನಾನು ಅವಾಗಲೇ ಹೇಳಿರೋಂಗೆ ನಾವು ಕೊಟ್ಟಿರುವಂತಹ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಗಳ ಪೊಸಿಷನ್ ಅನ್ನ ಸ್ಪೆಸಿಫೈ ಮಾಡ್ತಾ ಹೋಗ್ತೀವಿ. 5th ಸ್ಟೆಪ್ ಅಲ್ಲಿ ಸೈಜ್ ಆಫ್ ದಿ ಅರೇ ಏನು ಕಂಡುಹಿಡಿದಿರುವಂತದ್ದು 8. ಸೊ 0 ಇಂದ ಶುರು ಮಾಡಿದ್ರೆ 0 1 2 3 4 5 6 ಮತ್ತೆ 7. ಸೊ 0 to 7 ಅಂದ್ರೆ ಟೋಟಲ್ 8 ಎಲಿಮೆಂಟ್ಸ್ ಅನ್ನ ನಾನು ಇಲ್ಲಿ ತುಂಬೋದು ಈ ಒಂದು ಅರೇಯಲ್ಲಿ. ನೋಡಿ 1 2 3 4 5 6 7 8. 0 ಇಂದ ಶುರುವಾಗಿರೋದು ಇಂಡೆಕ್ಸಿಂಗ್, ಅದಕ್ಕೋಸ್ಕರ 7 ಅಲ್ಲಿ ಸ್ಟಾಪ್ ಮಾಡಿದ್ದೀನಿ. ಅಂದ್ರೆ ಏನು? 8 ಎಲಿಮೆಂಟ್ಸ್ ಗಳನ್ನ ತುಂಬುವಷ್ಟು ಸೈಜಿನ ಅರೇಯನ್ನ ನಾನು ಕ್ರಿಯೇಟ್ ಮಾಡಬೇಕಿತ್ತು, ಕ್ರಿಯೇಟ್ ಮಾಡಿದ್ದೀನಿ. ಈಗ ಇದು ಔಟ್ಪುಟ್ ಅರೇ. ಸೊ ಇದಕ್ಕೆ ಒಂದು ನೇಮ್ ಅನ್ನ ಕೊಡೋಣ, ಬಿ ಅನ್ನೋ ವೇರಿಯೇಬಲ್ ಅನ್ನ ಯೂಸ್ ಮಾಡಿಕೊಂಡು. ನೀವು ಯಾವ್ದಾದ್ರೂ ವೇರಿಯೇಬಲ್ ಅನ್ನ ಯೂಸ್ ಮಾಡಬಹುದು. ಇದು ಒಂದು ಔಟ್ಪುಟ್ ಅರೇ. ಈ ಔಟ್ಪುಟ್ ಅರೇಯಲ್ಲಿ ಎಲ್ಲಾ ಎಲಿಮೆಂಟ್ಸ್ ಗಳ ಪೊಸಿಷನ್ ಅನ್ನ ತೋರಿಸ್ಬೇಕು. ಯಾವ ರೀತಿ ಅಂತಂದ್ರೆ, ಪೊಸಿಷನ್ ತೋರಿಸ್ಬೇಕಾದ್ರೆ ಮೊದಲನೇ ಸ್ಟೆಪ್ ಇಂದ ಏನ್ ಇಂಡೆಕ್ಸಿಂಗ್ ಬರ್ದಿರ್ತೀರಲ್ಲ ಅದನ್ನ ಅಳಿಸಿ. ಯಾಕಂತಂದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಅದಕ್ಕೋಸ್ಕರ. ಇಲ್ಲ ಅಂತಂದ್ರೆ ಅದನ್ನ ಮುಚ್ಕೊಳ್ಳಿ. ಇವಾಗ ರೈಟ್ ಹ್ಯಾಂಡ್ ಸೈಡ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ ಬರಬೇಕು ಒಂದೊಂದೇ ಎಲಿಮೆಂಟ್. ಮೊದಲನೇ ಎಲಿಮೆಂಟ್ ಯಾವುದು? 3. ಸೊ 3 ಅನ್ನ ಸ್ಟೆಪ್ ನಂಬರ್ 4 ಅಲ್ಲಿ ಹುಡುಕಿ. 3. ಸೊ 3 ಏನ್ ಹೇಳ್ತಾ ಇದೆ? ನನ್ನನ್ನ 7th ಪೊಸಿಷನ್ ಕೂರಿಸು ಅಂತ ಹೇಳ್ತಾ ಇದೆ. ನಾನೇನ್ ಮಾಡ್ತೀನಿ? ಒಂದು ಪೊಸಿಷನ್ ರೆಡ್ಯೂಸ್ ಮಾಡ್ತೀನಿ. ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ 7 - 1 ವಿಲ್ ಬಿ 6. ಸೊ 6th ಪೊಸಿಷನ್ ಅಲ್ಲಿ 3 ಅನ್ನ ಕೂರಿಸಬೇಕು. ನೆಕ್ಸ್ಟ್ 0. ಸೊ 0 ಏನ್ ಹೇಳ್ತಾ ಇದೆ? ನನ್ನ ಸೆಕೆಂಡ್ ಪೊಸಿಷನ್ ಅಲ್ಲಿ ಕೂರಿಸು ಅಂತ. ಸೊ ಒಂದು ಪೊಸಿಷನ್ ರೆಡ್ಯೂಸ್ ಮಾಡಿ. 2 - 1 ವಿಲ್ ಬಿ 1. ಸೊ ಫಸ್ಟ್ ಪೊಸಿಷನ್ ಅಲ್ಲಿ 0 ಕೂರಿಸ್ತೀನಿ. ನೆಕ್ಸ್ಟ್ 3. ಸೊ 3 ಏನೋ ಅಪ್ಡೇಟೆಡ್ ವ್ಯಾಲ್ಯೂ ಏನೋ 6. ಸೊ 6th ಪೊಸಿಷನ್ ಅಲ್ಲಿ ಕೂರಿಸು ಅಂತ ಹೇಳ್ತಾ ಇದೆ. ನಾನು ರೆಡ್ಯೂಸ್ ಇಟ್ ಬೈ 1. 6 - 1 ವಿಲ್ ಬಿ 5. ಸೊ 5th ಪೊಸಿಷನ್ ಅಲ್ಲಿ 3 ಅನ್ನ ಕೂರಿಸ್ತೀನಿ. ನೆಕ್ಸ್ಟ್ 2 ಅನ್ನ ಕೂರಿಸಬೇಕು. ಸೊ 2 is telling to make it sit in 4th position. ನಾಲ್ಕನೇ ಪೊಸಿಷನ್ ಅಲ್ಲಿ ಕೂರಿಸು ಅಂತ ಇದೆ. ರೆಡ್ಯೂಸ್ ಇಟ್ ಬೈ 1. 4 - 1 ವಿಲ್ ಬಿ 3. ಸೊ 3rd ಪೊಸಿಷನ್ ಅಲ್ಲಿ ನಾವು 2 ಅನ್ನ ಕೂರಿಸ್ತೀವಿ. ನೆಕ್ಸ್ಟ್ 0. ಸೊ 0 ಅಪ್ಡೇಟೆಡ್ ವ್ಯಾಲ್ಯೂ ಏನು 1. ಸೊ ಫಸ್ಟ್ ಪೊಸಿಷನ್ ಅಲ್ಲಿ ಕೂರಿಸು ಅಂತ ಇದೆ. ನಾನು ಅದನ್ನ 0th ಪೊಸಿಷನ್ ಅಲ್ಲಿ ಕೂರಿಸ್ತೀನಿ. ಸೊ 0th ಪೊಸಿಷನ್ ಅಲ್ಲಿ 0. ನೆಕ್ಸ್ಟ್ 3. ಸೊ 3 ನ ಅಪ್ಡೇಟೆಡ್ ವ್ಯಾಲ್ಯೂ ಏನು 5. ಸೊ 5 - 1 ವಿಲ್ ಬಿ 4. ಸೊ 4th ಪೊಸಿಷನ್ ಅಲ್ಲಿ ನಾವು 3 ಅನ್ನ ಕೂರಿಸ್ತೀವಿ. ನೆಕ್ಸ್ಟ್ 5. ಸೊ 5 ಏನ್ ಹೇಳ್ತಾ ಇದೆ? 8th ಪೊಸಿಷನ್ ಅಲ್ಲಿ ಕೂರಿಸು ಅಂತ. ಇಲ್ಲಿ 8th ಪೊಸಿಷನ್ ಇದೆಯಾ? ಇಲ್ಲ. ಯಾಕಂತಂದ್ರೆ ನಾವು 0 ಇಂದ ನಾವು ಇಂಡೆಕ್ಸಿಂಗ್ ಶುರು ಮಾಡಿರೋದು, ಅದಕ್ಕೋಸ್ಕರ 7th ಗೆ ಲಾಸ್ಟ್ ಆಗಿದೆ. ಅದಕ್ಕೋಸ್ಕರ ನಾನು ಏನ್ ಮಾಡಿದ್ದು, ಒಂದೊಂದು ಪೊಸಿಷನ್ ರೆಡ್ಯೂಸ್ ಮಾಡಿಕೊಂಡು ಇನ್ಸರ್ಟ್ ಮಾಡ್ತಾ ಹೋಗಿದ್ದೀನಿ. ಸೊ ಇವಾಗ ನೋಡಿ 8th ಪೊಸಿಷನ್ ಗೆ ಹೇಳ್ತು ರೆಡ್ಯೂಸ್ ಇಟ್ ಬೈ 1 ಅಂತ ಅಂದ್ರೆ 7 ಆಯ್ತು. ಸೊ 7th ಪೊಸಿಷನ್ ನಾವು 5 ಅನ್ನ ಇನ್ಸರ್ಟ್ ಮಾಡ್ತೀವಿ. ನೆಕ್ಸ್ಟ್ 2 ಮಾತ್ರ ಉಳ್ಕೊಂಡಿದೆ. ಅದು 2 ಏನ್ ಹೇಳ್ತಾ ಇದೆ? 3rd ಪೊಸಿಷನ್ ಗೆ ಇನ್ಸರ್ಟ್ ಮಾಡು ಅಂತ. ಸೊ ರೆಡ್ಯೂಸ್ ಇಟ್ ಬೈ 1. ಸೊ ಸೆಕೆಂಡ್ ಪೊಸಿಷನ್ ಗೆ 2 ಅನ್ನ ಇನ್ಸರ್ಟ್ ಮಾಡಿದೆ. ನೋಡಿ ಇಲ್ಲಿ ಎಲ್ಲಾ ಎಲಿಮೆಂಟ್ಸ್ ಗಳು ಏನ್ ಕ್ವಶನ್ ಅಲ್ಲಿ ಕೊಟ್ಟಿದ್ರು ಅವುಗಳನ್ನ ಇನ್ಸರ್ಟ್ ಮಾಡಿದೀವಿ. ಅವಾಗವೇ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗಿದೆ. ನಾವು ಟ್ರೈ ಮಾಡಿಲ್ಲ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡೋದಕ್ಕೆ. ಅವಾಗವೇ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗಿದೆ. ಮತ್ತೆ ಪ್ರತಿಯೊಂದು ಎಲಿಮೆಂಟಿನ ಪೊಸಿಷನ್ ನಮಗೆ ಗೊತ್ತಾಗಿದೆ. 0 ಪೊಸಿಷನ್ ಏನು ಇನ್ ಬಿಟ್ವೀನ್ 0 and 1. 3 ನ ಪೊಸಿಷನ್ ಏನು ಇನ್ ಬಿಟ್ವೀನ್ 4 and 6. ಈ ರೀತಿ. ಸೊ ಏನೇನ್ ಮಾಡಿದ್ವಿ ಕೌಂಟಿಂಗ್ ಸಾರ್ಟ್ ಅಲ್ಲಿ? ಪೊಸಿಷನ್ ಅನ್ನ ಕಂಡುಹಿಡಿಯೋದಕ್ಕೋಸ್ಕರ ಫಸ್ಟ್ ಸ್ಟೆಪ್ ಅಲ್ಲಿ ಕೊಟ್ಟಿದ್ದಂತ ಎಲಿಮೆಂಟ್ಸ್ ಗಳನ್ನ ಒಂದು ಅರೆಗೆ ಇನ್ಸರ್ಟ್ ಮಾಡಿ ಅದರ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಮತ್ತೆ ಕೀ ಅನ್ನ ಕಂಡುಹಿಡಿದ್ವಿ. ಕೀ ಯಾವ್ದಾಗಿರುತ್ತೆ? ಕೀ ಮ್ಯಾಕ್ಸಿಮಮ್ ನಂಬರ್ ಅಂದ್ರೆ ದ ಬಿಗ್ಗರ್ ಎಲಿಮೆಂಟ್ ಇನ್ ದಿ ಗಿವನ್ ಕ್ವಶನ್ ಆಗಿರುತ್ತೆ. ಸೊ ಇಲ್ಲಿ 5 ಇತ್ತು, ಅದಕ್ಕೋಸ್ಕರ ಕೀ ವ್ಯಾಲ್ಯೂ 5. 0 ಇಂದ 5 ವರೆಗೂ ಒಂದು ಅರೇನ ಕ್ರಿಯೇಟ್ ಮಾಡಬೇಕು. ಪ್ರತಿಯೊಂದು ಎಲಿಮೆಂಟ್ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಬರೀಬೇಕು. ಸೆಕೆಂಡ್ ಸ್ಟೆಪ್ ಅಲ್ಲಿ ಇನಿಷಿಯಲ್ ಫ್ರೀಕ್ವೆನ್ಸಿ ಕೌಂಟ್, ನಮ್ಮ ಆಪರೇಷನ್ ಇನ್ನು ಸ್ಟಾರ್ಟ್ ಆಗಿಲ್ಲ, ಅದಕ್ಕೋಸ್ಕರ ಎಲ್ಲಾದ್ರದ್ದು ಕೂಡ 0.
ಥರ್ಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ, ಅಪ್ಡೇಟೆಡ್ ಫ್ರೀಕ್ವೆನ್ಸಿ ಕೌಂಟ್, ಎಷ್ಟು ಸಲ ರಿಪೀಟ್ ಆಗಿದೆ ಆ ಒಂದು ಎಲಿಮೆಂಟ್ ಅದನ್ನ ಬರಿತೀವಿ. ಫೋರ್ತ್ ಸ್ಟೆಪ್ ಅಲ್ಲಿ ನಾವು ಫಿಫ್ತ್ ಸ್ಟೆಪ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕಾಗಿರುವಂತಹ ಅರೇನ ಸೈಜ್ ಅನ್ನ ಹುಡುಕ್ತಾ ಹೋಗ್ತೀವಿ. ಯಾವ ರೀತಿ, ಮೊದಲನೇದು ಫ್ರೀಕ್ವೆನ್ಸಿ ಕೌಂಟ್ ಸೇಮ್ ಇರುತ್ತೆ, ನೆಕ್ಸ್ಟ್ ಆಡ್ ಮಾಡ್ತಾ ಹೋಗ್ಬೇಕು. 2 + 0 ವಿಲ್ ಬಿ 2, 2 + 2 ವಿಲ್ ಬಿ 4, 4 + 3 ವಿಲ್ ಬಿ 7. ಆ ರೀತಿ ಏನಾದ್ರೂ ಸೈಜ್ ಆಫ್ ಅರೇ ಮತ್ತೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಈಕ್ವಲ್ ಬಂದ್ರೆ ನಮ್ಮ ಆನ್ಸರ್ ಕರೆಕ್ಟ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ, ಫಿಫ್ತ್ ಸ್ಟೆಪ್ ಅಲ್ಲಿ ಆ ಒಂದು ಅರೇ ಏನು ಸೈಜ್ ಅನ್ನ ಕಂಡಿಡ್ದಿದ್ವಲ್ಲ ಆ ಸೈಜಿನ ಅರೇಯನ್ನ ಕನ್ಸ್ಟ್ರಕ್ಟ್ ಮಾಡಿ ಪ್ರತಿಯೊಂದು ಎಲಿಮೆಂಟ್ ಅನ್ನು ಇನ್ಸರ್ಟ್ ಮಾಡ್ತೀವಿ ಅವುಗಳ ಪೊಸಿಷನ್ ಅಲ್ಲಿ. ಸೊ ಪೊಸಿಷನ್ ಇನ್ಸರ್ಟ್ ಮಾಡ್ಬೇಕಾದ್ರೆ ಅವು ಯಾವಾಗ ಪೊಸಿಷನ್ ಅನ್ನ ಸ್ಪೆಸಿಫೈ ಮಾಡ್ತವೆ, ರೆಡ್ಯೂಸ್ ಇಟ್ ಬೈ 1. ಯಾಕಂತಂದ್ರೆ ನಾವು ಇಂಡೆಕ್ಸಿಂಗ್ ಅನ್ನ 0 ಇಂದ ಶುರು ಮಾಡಿರ್ತೀವಿ. ಸೊ ರೆಡ್ಯೂಸ್ ಇಟ್ ಬೈ 1 ಪೊಸಿಷನ್. ಅವಾಗ ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಪೊಸಿಷನ್ ಸಿಗ್ತಾ ಹೋಗುತ್ತೆ, ಅವುಗಳೇ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾಲ್ಟ್ ಆಗಿರ್ತವೆ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನೂ ಜಾಸ್ತಿ ಕೌಂಟಿಂಗ್ ಸಾಲ್ಟ್ ಪ್ರಾಬ್ಲಮ್ಗಳನ್ನ ಡಿಸ್ಕಸ್ ಮಾಡಿದ್ವಿ, ಅವುಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.